ಮಾಡಕ್ ಬಂದಿದ್ದೆ. ಯಾಕೆ ನಾನು ಇಷ್ಟು ಕಪ್ಪು ಕಾಣಿಸ್ತಾ ಇದ್ದೀನಿ? ದಿವ್ಯಾ ಕ್ಲೀನ್ ಆಗ್ತವ್ರೆ ಅವರು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಬರ್ಡೇ ದಿನನೇ ನನ್ನ ವೀಕ್ ಆಫ್ ಕೂಡ ಇತ್ತು. ಹಾಗೆ ಬೆಟ್ಟದ ಮೇಲೆ ಜಾತ್ರೆ ಕೂಡ ನಡೀತಾ ಇತ್ತು. ಸೊ ಜಾತ್ರೆನ ಮುಗಿಸ್ಕೊಂಡು ಬಂದು ಸಿಂಪಲ್ ಆಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಹುಡುಗಿರಿಗೆ ಎಷ್ಟೇ ಒಡವೆ ಹಾಕ್ಕೊಂಡು ಏನೇ ಮೇಕಪ್ ಮಾಡ್ಕೊಂಡ್ರು ಒಂದು ಹಣೆಗೆ ಬೊಟ್ಟಿಟ್ಟು ಕುಂಕುಮ ಇಟ್ಟರೆ ಅದರ ಲಕ್ಷಣನೇ ಬೇರೆ. ಹೇ ಇಷ್ಟೆಲ್ಲ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಸೊ ನಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ಮುಗ್ದಿದೆ. ನನ್ನ ಫ್ರೆಂಡ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಹಾಗಾಗಿ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೆ ಅಷ್ಟೇ. ನಾನು ಈ ಡ್ರೆಸ್ಗೆ ಗ್ರೀನ್ ಮತ್ತು ಬ್ಲೂ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ನನ್ನ ಪ್ಯಾಂಟು ಡಾರ್ಕ್ ಬ್ಲೂ ಇರೋದ್ರಿಂದ, ಹಾಗೆ ನನ್ನ ದುಪ್ಪಟ್ಟ ಗ್ರೀನು ಮತ್ತು ಬ್ಲೂ ಎರಡೂ ಮಿಕ್ಸ್ ಇರೋದ್ರಿಂದ ಇವೆರಡು ಮಿಕ್ಸ್ ಮಾಡಿ ನಾನು ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ, ಒಂದು ಕೈಗೆ ಬಳೆ ಹಾಕ್ಕೊಂಡು ಇನ್ನೊಂದು ಕೈಗೆ ಬ್ರಾಸ್ಲೆಟ್ ಹಾಕ್ಕೊಂಡು ಆ ಥರ ಶೋಕಿ ಅಂತೂ ನಾನು ಖಂಡಿತ ಮಾಡಲ್ಲ. ಸೊ ನನಗೆ ಬಳೆ ಅಂದ್ರೇ ಇಷ್ಟ. ಸೊ ನಂದು ಗೋಲ್ಡನ್ ಕಲರ್ ಡ್ರೆಸ್ ಆಗಿರೋದ್ರಿಂದ ಇದು ಗೋಲ್ಡನ್ ಕಲರ್ ನೇಲ್ ಪಾಲಿಶ್ ಹಾಕ್ತಾಯಿದ್ದೀನಿ. ಸೊ ಫೈನಲ್ ಲುಕ್ ಈ ಥರ ಇದೆ ಗೈಸ್. ಸೊ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಬನ್ನಿ ಹೋಗೋಣ. ಕೀ ತೊಗೊಂಡು ಹೊರಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮನೆ ಹತ್ರ ಬಂದು ನಾಯಿ ಥರ ಕಾಯ್ತಾ ಇದ್ದೀನಿ ನೋಡಿ, ಬರ್ಡೇ ದಿನ. ಇವನು ಮದನ್ ಅಂತ ನನ್ನ ತಮ್ಮ. ಪಾಪ ಎಲ್ಲ ಕರೆದ್ರೂ ಬರ್ತಾನೆ, ಯಾವಾಗಲೇ ಕರೆದ್ರೂ ಬರ್ತಾನೆ. ಅರ್ಧ ಗಂಟೆ ಕಾಯಿಸಿ ಆಮೇಲೆ ಬಂದವಳೆ. ಜಸ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ, ಮಾಡ್ಕೊಡೋಕ್ಕೆ ಅಷ್ಟೇ ಅರ್ಧ ಗಂಟೆ ಕಾಯಿಸವಳೆ. ಸರಿ, ಇವಾಗ ಲೊಕೇಶನ್ ಹತ್ರ ಹೋಗೋಣ ಬನ್ನಿ. ಇದೇ ಗೈಸ್ ನಮ್ಮ ಊರಿನ ನಾವು ವೀಡಿಯೋ ಮಾಡುತ್ತಿರುವ ಲೊಕೇಶನ್. ಶೂಟ್ ಬ್ಯಾಕು ಚೆನ್ನಾಗಿದೆ. ಶೂಟ್ ಮಾಡೋಕ್ಕೆ ಈಗ ಬಂದಿದ್ದೀವಿ, ಶೂಟ್ ಮಾಡೋಕೆ ಬಂದಿದ್ದೀವಿ. ಯಾಕೆ ನಾನು ಇಷ್ಟು ಕಪ್ಪು ಕಾಣಿಸ್ತಾ ಇದ್ದೀನಿ? ಹಾಂ, ಈ ಕಡೆನೇ ಚೆನ್ನಾಗಿ ಕಾಣಿಸ್ತೀವಿ. ರೆಡಿ ಆಗ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಇಲ್ಲಿ ಬಂದಿದ್ದೀವಿ, ಶೂಟ್ ಮಾಡೋಕೆ ಬಂದಿದ್ದೀವಿ. ಅದೇನೋ ಗೊತ್ತಿಲ್ಲ, ಅಷ್ಟು ರೆಡಿಯಾಗಿದ್ದೀನಿ, ಆದರೂ ಒಂಥರ ಚೆನ್ನಾಗೇ ಕಾಣ್ತಾ ಇಲ್ಲ. ಮನೇಲಿ ಹೆಂಗಂದರೆ ಹಂಗಿದ್ದು ಅವಾಗ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ರೆಡಿ ಆಗಿಬಿಟ್ಟು ಚೆನ್ನಾಗಿ ಮಾಡಬೇಕು ಅಂತ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡಿದ್ರೆ ಅದೇನು ಚೆನ್ನಾಗೇ ಬರಲ್ಲ. ನೋಡಿ, ಒಂದು ಟೆಂಪೋ ಬರ್ತಾಯಿದೆ. ದಿವ್ಯಾ ಕ್ಲೀನ್ ಆಗ್ತವ್ರೆ ಅವರು, ಟೆಂಪೋದವರು. ಎಲ್ಲನೂ ಮುಗೀತು ಶೂಟು. ಇದೊಂದು ಲಾಸ್ಟ್ ವಿಡಿಯೋ ಮಾಡ್ಕೊಂಡಿದ್ದು 3 ಜನದ್ದು. ಸೊ ಎಲ್ಲ ಶೂಟೆಲ್ಲ ಮುಗಿಸಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸರಿ ಬನ್ನಿ ಮನೆಗೆ ಹೋಗೋಣ. ಸೊ ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಚಿಕನ್ ಸಾಂಬಾರು, ಚಿಕನ್ ಕಬಾಬ್. ಸೊ ನಮ್ಮಮ್ಮ ಸಾಂಬಾರನ್ನ ಮಾಡ್ತಾಯಿದ್ರು. ನಾನು ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮೊಬೈಲ್ನಲ್ಲಿ ಇಟ್ಟಿದ್ದೀನಿ. ನೋಡಿ ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ ಅಂತ ಇಟ್ಟಿದ್ದೀನಿ. ನಮ್ಮಮ್ಮ ಮೊಬೈಲ್ ಜಾರ್ ಅಡ್ಡ ಇಟ್ಟಿದ್ದಾರೆ. ಎಲ್ಲನೂ ನಿಂತ್ಕೊಂಡು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ. ನೋಡಿ ಈ ಥರ ಮಾಡೋರು ನಮ್ಮಮ್ಮ. ಏನು ಮಾಡೋಣ. ಸಾಂಬಾರಂತೂ ಈ ಥರ ಮಾಡಿದ್ದಾರೆ ನಮ್ಮಮ್ಮ. ಸಕ್ಕತ್ತಾಗಿ ಮಾಡ್ತಾರೆ. ಚಿಕನ್ ಸಾಂಬಾರು ಫ್ರೈ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಸಾಂಬಾರು ಈ ಥರ ಮಾಡಿದ್ದಾರೆ. ನಮ್ಮಮ್ಮ ಸಾಂಬಾರು ಮಾಡಿದ್ದಾಯಿತು. ಇವಾಗ ನಾನು ಕಬಾಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಏನು ಕಮ್ಮಿ ಇಲ್ಲ ಗೈಸ್, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಕಬಾಬ್. ತುಂಬ ಚೆನ್ನಾಗಾಗಿತ್ತು ಕಬಾಬು, ಎಲ್ಲರೂ ಇಷ್ಟಪಟ್ಟರು. ಈ ಥರ ಆಗಿದೆ ಕಬಾಬು. ನನ್ನ ಬರ್ಡೇಗೆ ಬಂದಿರೋ ಸ್ಪೆಷಲ್ ಗೆಸ್ಟ್ ಇವಳು, ಅಮೂಲು ಅಂತ. ಹಾಗೆ ಇನ್ನೊಂದು, ನನ್ನ ಲೈಫಲ್ಲಿ ಯಾರಾದರೂ ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಇವಳು ಒಬ್ಬಳೇ ನೋಡಿ. ಇವಳು ನನ್ನ ಫ್ರೆಂಡ್ ಶಿಲ್ಪಾ ಅಂತ. ಇದು ನನ್ನ ತಮ್ಮ ಕೊಡ್ತಾರೋ ಗಿಫ್ಟು. ನಾನು ನನ್ನ ತಮ್ಮ ಚಿಕ್ಕವರಿದ್ದಾಗ ಏನಾದರೂ ಗಿಫ್ಟ್ ಕೊಟ್ಟು ಜಗಳ ಆಡಿಬಿಟ್ರೆ ನನ್ನ ಗಿಫ್ಟ್ ನಾನು ಕೊಡು ವಾಪಸ್ ಅದು ಇಸ್ಕೊಬಿಡ್ತಾಯಿದ್ವಿ. ಅದೆಲ್ಲ ನೆನಪಾಗುತ್ತೆ. ಇದು ನನ್ನ ತಮ್ಮ ನನ್ನ ಬರ್ಡೇಗೆ ಅಂತ ಕೊಟ್ಟಿರೋ ಗಿಫ್ಟು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು, ತುಂಬಾ ಎಂಜಾಯ್ ಮಾಡಿದೆ. ಸೊ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಹೋಪ್ ನೀವೆಲ್ಲ ನನ್ನ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.